ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ಇವತ್ತು ನೋಡಿ ಉಷಾ ಮಾರ್ಬಲ್ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಹೇಳ್ಕೊಡ್ತೀನಿ. ನಮ್ಮ ಹತ್ರ ಅವೈಲೇಬಲ್ ಇದೆ ಸ್ನೇಹಿತರೆ ಉಷಾ ಮಾರ್ಬಲ್ ಅಂತ. ಜಾಸ್ತಿ ನಮ್ಮ ಹತ್ರ ಸ್ಟಾಕ್ ಇರೋದು ಸ್ಟಿಚ್ ಕ್ಯೂನು ಮತ್ತೆ ಅಲ್ಲೂರ್ ಅಂತ ಹೇಳ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ವಿ. ಇವಾಗ ಏನಿದೆಯಲ್ಲ ಮಾರ್ಬಲ್ ಅನ್ನೋ ಮಿಷನ್ ಅನ್ನು ತೋರಿಸ್ತೀನಿ ನೋಡಿ ಬನ್ನಿ ಸ್ನೇಹಿತರೆ. ಇವಾಗ ತೋರಿಸ್ತೀನಿ ನೋಡಿ ಬನ್ನಿ. ಇದೇನಿದೆಯಲ್ಲ ಉಷಾ ಜಾನಮಿ ಅಂತ ಇರುತ್ತೆ ಸ್ನೇಹಿತರೆ. ಇದು ಮಾರ್ಬಲ್ ಅಂತ ಹೇಳ್ಬಿಟ್ಟು ಇದ್ರ ಹೆಸರು ಉಷಾ ಕಂಪ್ನಿಯಲ್ಲಿ. ಇದಕ್ಕೆ 14 ಸ್ಟಿಚಸ್ಗಳು ಇದಾವೆ. ಈ ತರ ಎಲ್ಲ ಜಿಗ್ಜಾಗು, ಪಿಕೋ, ಕಾಜ್, ಬಟನ್, ಎಂಬ್ರಾಯ್ಡ್ರಿಂಗ್ ಈ ತರ ಎಲ್ಲ ಇದ್ರೊಳಗಡೆ ಮಿಷನ್ ಅಲ್ಲೇ ಬರುತ್ತೆ ಸ್ನೇಹಿತರೆ. ಇದೇನಿದೆಲ್ಲ ಇದ್ರೊಳಗೆ ಕೂಡ ಈ ತರ ಫುಟ್ಗಳು ಬರುತ್ತೆ ಸ್ನೇಹಿತರೆ. ಈ ತರ ಫುಟ್ಗಳು ಮಾಡ್ಕೋಬಹುದು. ಈ ತರ ಎಲ್ಲ ಫಂಕ್ಷನ್ಸ್ಗಳು ಇದಾವಲ್ಲ, ಈ ತರ ಎಲ್ಲ ಡಿಸೈನ್ಸ್ಗಳು ಈ ತರ ಎಲ್ಲ ಮಾಡ್ಬೋದು. ಇದ್ರ ಜೊತೆ ಏನಿದೆಯಲ್ಲ ಇವೆಲ್ಲ ಕಿಟ್ ಅನ್ನ ಫ್ರೀ ಆಗಿ ಕೊಡ್ತೇವೆ ಸ್ನೇಹಿತರೆ. ಇಲ್ಲಿ ಏನಿದೆಯಲ್ಲ ABCD ಅಂತ ಹೇಳಿ ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ, ಈ ತರ ಇವೆಲ್ಲ ಐಟಮ್ಗಳೆಲ್ಲ ಏನಿದೆಯಲ್ಲ ಫ್ರೀ ಆಗಿ ಕೊಡ್ತೇವೆ ನಾವು ಈ ಮಿಷನ್ ಜೊತೆ ತಗೊಳ್ಳುವಾಗ. ಮತ್ತೆ ಇದಕ್ಕೂ ಕೂಡ ಹೋಮ್ ಡೆಲಿವರಿ ಇರುತ್ತೆ ಸ್ನೇಹಿತರೆ. ಇಲ್ಲಿ ಏನು ಕಾಣಿಸ್ತಿದೆಯಲ್ಲ ಹೋಮ್ ಡೆಲಿವರಿ ಅಂತ ಹೇಳ್ಬಿಟ್ಟು ಹೋಮ್ ಡೆಲಿವರಿ ಇರುತ್ತೆ, ಹೋಮ್ ಸರ್ವಿಸ್ ಇರುತ್ತೆ. ಮತ್ತೆ ಹೋಮ್ ಥ್ರೆಡ್ ಕಿಟ್ ಬಾಕ್ಸ್ ಅನ್ನು ಕೊಡ್ತೇವೆ. 2 years ವಾರಂಟಿ ಇರುತ್ತೆ. 14 ಎಕ್ಸೆಸರೀಸ್ ಕಿಟ್ಗಳು ಕೂಡ ಕೊಡ್ತೇವೆ ಸ್ನೇಹಿತರೆ. ಇವಾಗ ನೋಡಿ ಓಪನ್ ಮಾಡಿ ತೋರಿಸ್ತೀನಿ. ಯಾರಿಗಾದ್ರೂ ಬೇಕಾದ್ರೆ ಫೋನ್ ಮಾಡಿ ಸ್ನೇಹಿತರೆ. ಪೂರಾ ಕಂಟಿನ್ಯೂ ವಿಡಿಯೋ ನೋಡಿ ಸ್ನೇಹಿತರೆ. ಇವಾಗ ನೋಡಿ ಓಪನ್ ಮಾಡ್ತೀನಿ ಬಾಕ್ಸ್ ಅನ್ನ. ನೋಡಿ ಸ್ನೇಹಿತರೆ ಈ ತರ ಓಪನ್ ಮಾಡೋದು. ಮತ್ತೆ ಈ ಕಡೆನೂ ಲಾಕ್ ಇರುತ್ತೆ. ಈ ತರ ಫುಲ್ ಬಾಕ್ಸ್ ಪ್ಯಾಕಿಂಗ್ ಇರೋದ ನೋಡಿ ಸ್ನೇಹಿತರೆ. ಓಪನ್ ಮಾಡ್ತಾ ಇದ್ದೀನಿ. ಇದೇನಿದೆಯಲ್ಲ ಇದು ಇನ್ಸ್ಟಾಲೇಷನ್ ಬುಕ್ ಸ್ನೇಹಿತರೆ. ಯಾರಾದ್ರೂ ಇದರಲ್ಲೇ ನೋಡಿ ಯಾರಾದ್ರೂ ಓದಿ ಕಲಿತೀನಿ ಅಂದ್ರು ಇದರಲ್ಲಿ ನೋಡಾದ್ರೂ ಕಲಿಬಹುದು ಸ್ನೇಹಿತರೆ. ಈಸಿಯಾಗೆ ಇರುತ್ತೆ ಇದರಲ್ಲಿ ಕೂಡ. ಇದ್ರ ಬಗ್ಗೆ ಮಿಷನ್ ಬಗ್ಗೆ ಮಾಹಿತಿ ಇರುತ್ತೆ ಈ ಬುಕ್ ಅಲ್ಲಿ. ಈ ತರ ಆಪರೇಟ್ ಮಾಡ್ಬೇಕು, ಈ ತರ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪೂರಾ ಇದರಲ್ಲಿ ಮಾಹಿತಿಯನ್ನು ಇರುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ನಾನು ಪೂರಾ ಮಾಹಿತಿ ಡಿಟೇಲ್ ಆಗಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಇವಾಗ ಇದೇನಿದ್ದಾರೆ ಇದು ಎಕ್ಸಿಲೇಟರ್ ಸ್ನೇಹಿತರೆ. ಇದ್ರೊಳಗಡೆ ಎಕ್ಸಿಲೇಟರ್ ಇದೆ. ಆಟೋಮೆಟಿಕ್ ಪ್ರೆಸ್ ಮಾಡಿದ್ರೆ ಸಾಕು ತಾನೇ ಮುಂದೆ ಈ ತರ ಇರುತ್ತೆ ಸ್ನೇಹಿತರೆ ಚಿಕ್ಕ ಮಿಷನ್. ಇದ್ರ ಬಗ್ಗೆ ಪೂರಾ ಮಾಹಿತಿಯನ್ನು ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಇದೇನಿದೆಯಲ್ಲ ಇದು ಫಂಕ್ಷನ್ಸ್ಗಳು ಇಟ್ಕೊಳ್ಳೋದು. ಇಲ್ಲಿ A ಆಪ್ಷನ್ ಏನಿದೆಯಲ್ಲ A ಸ್ಟಿಚಸ್, ಮತ್ತೆ B ಬಂದ್ರು ಕೂಡ ಸ್ಟಿಚಸ್ ಇರುತ್ತೆ, ಮತ್ತೆ C ಕೂಡ ಲಾಂಗ್ ಸ್ಟಿಚಸ್ ಇರುತ್ತೆ. ಇದು D ಬಂದ್ಬಿಟ್ಟು ಜಿಗ್ಜಾಗ್ ಪಿಕೋ ಫಾಲ್ಗೆ ಯೂಸ್ ಮಾಡ್ಕೋತಾರೆ ಜಾಸ್ತಿ ಜನ. ಇದು ಮತ್ತೆ E ಏನಿದೆಯಲ್ಲ ಲಾಂಗ್ ಸ್ಟಿಚಸ್, ಜಾಸ್ತಿ ಉದ್ದ ಬೇಕಂದ್ರೆ ಸ್ಟಿಚ್ ಲಾಂಗ್ ಬೇಕಂದ್ರೆ ಜಾಸ್ತಿ ಆಗುತ್ತೆ. ಮತ್ತೆ F ಕೂಡ ಇದು ಜಾಸ್ತಿ ಜಿಗ್ಜಾಗ್ ಏನಿದೆ ಅಲ್ಲ ಕ್ರಾಸ್ ಜಿಗ್ಜಾಗ್ ಹೆಚ್ಚಾಗುತ್ತೆ. ಮತ್ತೆ G ಬಂದ್ಬಿಟ್ಟು ಡಿಸೈನ್ಸ್ ಇರ್ತವೆ. ಬ್ಲೌಸಿಗೆ, ಸ್ಲೀವ್ಸಿಗೆ ಅಲ್ಲಿ ಏನಾದ್ರು ಡಿಸೈನ್ ಮಾಡ್ಕೊಳ್ಳೋದಿದ್ರೆ ಡಿಸೈನ್ ಮಾಡ್ಕೋಬಹುದು. H ಏನಿದೆಯಲ್ಲ ಇದು H ಒಳಗಡೆ ಜಿಗ್ಜಾಗ್ ಮಾಡ್ಕೊಳ್ಳೋಕೆ ಡಿಸೈನ್ಸ್ ಚಿಕ್ಕ ಯಾವ್ದಾದ್ರು ಡಿಸೈನ್ ಮಾಡ್ಕೋತಿದ್ರು ಅದು ಜಿಗ್ಜಾಗ್ ತರ ಮಾಡ್ಕೋಬಹುದು. ಮತ್ತೆ ಇದು I ಬಂದ್ಬಿಟ್ಟು ಅದು ಕೂಡ ಜಿಗ್ಜಾಗ್ ಮಾಡ್ಕೊಳ್ಳೋದು ಸ್ನೇಹಿತರೆ. ಈ ತರ ಸಣ್ಣ ಲಾಂಗ್ ಡಿಸೈನ್ಸ್ ಏನಿರ್ತವಲ್ಲ ಸ್ಲೂಜಿಗೆ ಬ್ಯಾಕ್ ಸೈಡ್ ಅವೆಲ್ಲ ಡಿಸೈನ್ಸ್ ಮಾಡ್ಕೊಳ್ಳೋದು. J ಬಂದ್ಬಿಟ್ಟು ಅದು ಸೇಮ್ ತರ ಆಗಿ ಡಿಸೈನ್ ಮಾಡ್ಕೊಳ್ಳೋದು. ಇದ್ರ ಬಗ್ಗೆ ಪೂರಾ ಮಾಹಿತಿ ಆಯ್ತು ಸ್ನೇಹಿತರೆ. ಇವಾಗ ಮಿಷನ್ ಹೇಗೆ ರನ್ ಮಾಡೋದನ್ನ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ನೋಡಿ ಸ್ನೇಹಿತರೆ ಈ ತರ ಪಿನ್ಗಳು ಏನಿದಾವಲ್ಲ 3 ಪಿನ್ ಇರ್ತವೆ. ಈ ತರ ಇದ್ರೊಳಗಡೆನೆ ಹಾಕ್ಬೇಕು. ಇದು ಏನಿದೆಯಲ್ಲ ಸೇಮ್ ಇದೇ ತರನೇ ಕಾಚೆ ಇರುತ್ತೆ. ಮತ್ತೆ ಇದೇನಾದ್ರೂ ಉಲ್ಟಾ ಹಾಕಿದ್ರೆ ರಾಂಗ್ ಸೈಡ್ ಆಗುತ್ತೆ. ಈ ತರನೇ ಹಾಕ್ಬೇಕು. ಯಾರಾದ್ರೂ ಗೊತ್ತಿಲ್ಲ ಅಂದ್ರೆ ಈ ತರ ಆದ್ರೆ ಇದ್ರೊಳಗಡೆ ಹೋಗಂಗಿಲ್ಲ ಸ್ನೇಹಿತರೆ. ಈ ತರನೇ ಹಾಕ್ಬೇಕು ಇದಕ್ಕೆ. ಆನಂತರ ಇಲ್ಲಿ ಆನ್ ಆಫ್ ಬಟನ್ ಇರುತ್ತೆ. ಇಲ್ಲಿ ಆನ್ ಮಾಡೋದು ಈ ತರ ಆನ್ ಮಾಡೋದು. ಆನ್ ಆದ್ರೆ ಇದ್ರೊಳಗಡೆ ಲೈಟ್ ಇರುತ್ತೆ ಸ್ನೇಹಿತರೆ. ಈ ತರ ನೋಡಿ ಸ್ನೇಹಿತರೆ. ಇವಾಗ ಇದು ಪ್ರೆಷರ್ ಫುಡ್ ತರಾಗೆ ಮೇಲ್ಗಡೆ ಹಾಕೋದು. ಈ ತರ ಏನಿದೆಯಲ್ಲ ಇದು ವೇಸ್ಟ್. ಈ ತರ ಕ್ಯಾಪ್ ಇದೆ ಸೈಡಿಗೆ. ಇದ್ರೊಳಗಡೆ ಕಿಟ್ ಇದೆ. ಇದ್ರೊಳಗಡೆ ಏನೇನಿದೆ ಅಂತ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ.
ಇದು ಬಂದ್ಬಿಟ್ಟು ಕಾಜ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ ಸ್ನೇಹಿತರೆ. ಇದ್ರೊಳಗಡೆ ಕಾಜ್ ಮಾಡ್ಲಿಕ್ಕೆ ಬರುತ್ತೆ. ಈ ಪ್ರೆಷರ್ ಪುಟ್ ಕಾಜ್ ಆಟೋಮೆಟಿಕ್ ಕಾಜ್ ಮಾಡಬಹುದು ಸ್ನೇಹಿತರೆ. ಇದು ಬಂದ್ಬಿಟ್ಟು ಪಿಕೋ ಮಾಡ್ಲಿಕ್ಕೆ ಬರುತ್ತೆ. ಇದು ಬಂದ್ಬಿಟ್ಟು ಡಿಸೈನ್ಗೆ ಯೂಸ್ ಆಗುತ್ತೆ. ಇದೇನಿದೆಯಲ್ಲ ಇದು ಬಟನ್ ಹಚ್ಚಲಿಕ್ಕೆ ಯೂಸ್ ಆಗುತ್ತೆ ಸ್ನೇಹಿತರೆ. ಬಟನ್ ಯಾರಾದರೂ ಇದರಲ್ಲೇ ಹಚ್ತೀನಿ ಅಂದ್ರೆ ಆಟೋಮೆಟಿಕ್ ಆಗಿ ಬಟನ್ ಅನ್ನು ಹಚ್ಚಬಹುದು ಇದರೊಳಗಡೆ. ಮತ್ತೆ ಇದೇನಿದೆಯಲ್ಲ ಇದು ನೀಡಲ್ ಪಾಕೆಟ್, ಇದು ಒಂದು ಪಾಕೆಟ್ ನೀಡಲ್ ಪಾಕೆಟ್ ಇರುತ್ತೆ. ಮತ್ತೆ ಇದ್ರೊಳಗಡೆ ಕಾಜ್ ಕಟ್ ಮಾಡ್ಲಿಕ್ಕೆ, ಕಾಜ್ ಆದ ನಂತರ ಕಾಜ್ ಕಟ್ ಮಾಡುವಂಥದ್ದು ಇದು. ಕೈವಲ್ಲಿಗೆ ಬೇಕಂದ್ರೆ ಇದು ಕೂಡ ಓಪನ್ ಮಾಡ್ಲಿಕ್ಕೂ ಯೂಸ್ ಆಗುತ್ತೆ. ಇವೇನಿದೆಯಲ್ಲ ಇದ್ರ ಜೊತೆ ಬರೋದು ಬಾಬಿನ್ ಇದೆ ಸ್ನೇಹಿತರೆ. ಬಾಬಿನ್ಗಳು ಇದ್ರೊಳಗಡೆ ಇರುತ್ತೆ. ಇವಾಗ ಬಂದ್ಬಿಟ್ಟು ಕೇಸನ್ನು ಹೇಗೆ ತೆಗಿಬೇಕನ್ನೋ ತೋರಿಸ್ತೀನಿ ನೋಡಿ. ಇವಾಗ ಮಿಷನ್ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ನೋಡಿ ಸ್ನೇಹಿತರೆ. ಈ ತರ ಇದ್ರೊಳಗಡೆ ಕ್ಯಾಪ್ ಇರುತ್ತೆ, ಈ ತರ ಆಟೋಮೆಟಿಕ್ ಕ್ಯಾಪ್. ಆ ನಂತರ ಇದೇನಿದೆಯಲ್ಲ ಇದು ಈ ತರ ಕೇಸ್ ತೆಗೆದು ಇದ್ರೊಳಗಡೆ ಕೂಡ ಬಾಬಿನ್ ಇರುತ್ತೆ ನೋಡಿ ಸ್ನೇಹಿತರೆ. ಇದು ಬಾಬಿನ್ ಇದು. ಇವಾಗ ಬಾಬಿನ್ ಅನ್ನ ಹೇಗೆ ಆಟೋಮೆಟಿಕ್ ಆಗಿ ರನ್ ಮಾಡೋದನ್ನ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಬಾಬಿನ್ ಏನಿದೆಯಲ್ಲ ಇದ್ರೊಳಗಡೆ ಫಸ್ಟ್ ಹಾಕ್ಬಿಟ್ಟು ಇದ್ರೊಳಗಡೆ ಇದು ಏನಿದೆಯಲ್ಲ ನೆಕ್ಸ್ಟ್ ಈ ತರ ಹಿಂದ್ಗಡೆ ಇದು ಇರುತ್ತೆ ಥ್ರೆಡ್ ಹಾಕ್ಲಿಕ್ಕೆ. ಈ ತರ ಥ್ರೆಡ್ ಹಾಕೋದು ಸ್ನೇಹಿತರೆ ಇದಕ್ಕೆ. ಇದು ಬಾಬಿನ್ ಹಾಕ್ಲಿಕ್ಕೆ ಏನಿದೆಯಲ್ಲ ಫಸ್ಟ್ ಬಂದ್ಬಿಟ್ಟು ಇದ್ರ ಮೇಲ್ಗಡೆ ಹಾಕ್ಬೇಕು ಈ ತರ. ಆ ನಂತರ ಏನಿದೆಯಲ್ಲ ಈ ತರ ಹಾಕ್ಬೇಕು. ಇದೇನಿದೆಯಲ್ಲ ಆ ನಂತರ ಲಾಕ್ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ಬಾಬಿನ್ ಅನ್ನ ತುಂಬುತ್ತೆ ಸ್ನೇಹಿತರೆ. ಆವಾಜ್ ಕೂಡ ಸ್ಮೂತ್ ಆಗೇ ಇರುತ್ತೆ ನೋಡಿ ಸ್ನೇಹಿತರೆ. ಆವಾಜ್ ಇಷ್ಟೇ ಇರೋದು ಇದಕ್ಕೆ. ಇದಕ್ಕೇನು ಆಯಿಲ್ ಗಿಲ್ ಲೋ ಮೇಂಟೆನೆನ್ಸ್ ಇರುತ್ತೆ, ಜಾಸ್ತಿ ಏನಿರೋದಿಲ್ಲ. ಈ ತರ ಇಷ್ಟೇ ನೋಡಿ ಸ್ನೇಹಿತರೆ. ಆ ನಂತರ ಏನಿದೆಯಲ್ಲ ಈ ತರ ಓಪನ್ ಮಾಡ್ಬಿಡೋದು. ಈ ತರ ಮೇಲ್ಗಡೆ ಬಂದ್ಬಿಟ್ರೆ ಸಾಕು, ಬಂದ್ಬಿಡುತ್ತೆ ಆಟೋಮೆಟಿಕ್. ಆನಂತರ ಈ ತರ ಕಟ್ ಮಾಡ್ಕೊಂಡ್ಬಿಟ್ಟು ಈ ತರ ಇದು ಬಾಬಿನ್ ಏನಿದೆಯಲ್ಲ ಇದ್ರೊಳಗಡೆನೆ ಹಾಕ್ಬೇಕು ಸ್ನೇಹಿತರೆ. ಇದ್ರೊಳಗಡೆ ಹಾಕಿದ ನಂತರ ಈ ತರ ಬರಬೇಕು ನೋಡಿ ಸ್ನೇಹಿತರೆ. ಮತ್ತೇನಿದೆಯಲ್ಲ ಇದೇ ತರನಾಗಿ ಇದ್ರೊಳಗಡೆ ಹಾಕ್ಬೇಕು ಸ್ನೇಹಿತರೆ. ಈ ತರ ಶಬ್ದ ಬರಬೇಕು ಸ್ನೇಹಿತರೆ, ಚಟ್ ಅಂತ. ಇಲ್ಲಾಂದ್ರೆ ಕ್ರಾಸ್ ಕುಂತಿತ್ತಂದ್ರೆ ನಿಡಲ್ ಕಟ್ ಆಗುತ್ತೆ. ಆ ನಂತರ ಏನಿದೆಯಲ್ಲ ಇದು ಕ್ಯಾಪ್ ಅನ್ನ ಇದಕ್ಕೆ ಹಾಕ್ಬಿಡೋದು. ಇವಾಗ ಥ್ರೆಡ್ ಹಾಕೋದನ್ನ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಹಾಕ್ಬೇಕು ಮೇಲ್ಗಡೆ. ಇಲ್ಲಿ ಸೆಕೆಂಡ್ ಏನಿದೆಯಲ್ಲ ಇದ್ರೊಳಗಡೆ ಹೋಗ್ಬೇಕು. ಮತ್ತೆ ಇಲ್ಲೇನು ಯೂ ಟರ್ನ್ ಇದೆಯಲ್ಲ ಸ್ನೇಹಿತರೆ, ಯೂ ಟರ್ನ್ ಈ ತರ ಯೂ ಟರ್ನ್ ಬರಬೇಕು. ಮತ್ತೆ ಆ ನಂತರ ಏನಿದೆಯಲ್ಲ ಇದು ಸ್ವಲ್ಪ ಗಾಲಿ ಮೂವ್ಮೆಂಟ್ ಮಾಡಿದ್ರೆ ಇದು ನಿಡಲ್ ಬಾರ್ ಏನಿದೆ ಮೇಲ್ಗಡೆ ಬರುತ್ತೆ. ಈ ತರ ಹಾಕೋದು. ಆ ನಂತರ ಇಲ್ಲಿ ತಳಗಡೆ ಹಾಕಿ ಈ ತರ ಸೈಡ್ ನಿಂದ ಇಲ್ಲಿ ಹಾಕಿಬಿಡೋದು. ಇದಕ್ಕೆ ನಿಡಲ್ ಪೋಣಿಸೋದೇನೆಂದ್ರೆ ಫ್ರಂಟ್ ಸೈಡ್ ಇರುತ್ತೆ ಇದಕ್ಕೆ. ಇವಾಗ ಏನಿದೆಯಲ್ಲ ಈ ತರ ತಳಗಿಂದ ಮೇಲ್ಗಡೆ ಬರ್ಬೇಕು ಸ್ನೇಹಿತರೆ. ಇದು ನಮ್ಮ ಪ್ರೆಷರ್ ಫುಟ್ ಏನಿದೆಯಪ್ಪ ಅಂದ್ರೆ ಇವಾಗ ಸ್ಟಿಚಸ್ ಮತ್ತೆ ಫಾಲಿಗೆ ನಿಮ್ಗೆ ಯಾವ್ದಾದ್ರು ಡಿಸೈನ್ ಮಾಡ್ಕೋತೀನಿ ಅಂದ್ರೆ ಈ ಫುಟ್ ಅನ್ನ ಯೂಸ್ ಮಾಡ್ಕೋಬೇಕು. ಇವಾಗ ನೋಡಿ, ಇವಾಗ ಸ್ಟಿಚಸ್ ನಮ್ದೇನು ಆಪ್ಷನ್ ಇದೆ. ಇವಾಗ ಇಲ್ಲಿ ಆಪ್ಷನ್ ಇರ್ಲಿಕ್ಕೆ ಎ ಇದೆಲ್ಲ ಸ್ನೇಹಿತರೆ. ಇಲ್ಲಿ ಎ ಇಟ್ಟು ತೋರಿಸ್ತೀನಿ ನೋಡಿ. ಇವಾಗ ಸ್ಟಿಚಸ್ ಮಾಡ್ಲಿಕ್ಕೆ ಇವಾಗ ಒಂದ್ಸತಿ ಈ ತರ ಗಾಲಿ ಮೂವ್ ಮಾಡಿದ ನಂತರ ಇಲ್ಲಿ ಎಕ್ಸಿಲೇಟರ್ ಕೊಟ್ಟ ನಂತರ ಈ ತರ ಪ್ರೆಸ್ ನೋಡಿ ಸ್ನೇಹಿತರೆ. ಏನೋ ಶಬ್ದನೇ ಇರೋದಿಲ್ಲ ಮಿಷನ್ ದೂರ ನೋಡಿ ಸ್ನೇಹಿತರೆ ಈ ತರ. ಮತ್ತೆ ಇದು ಯಾರಿಗಾದ್ರೂ ಲಾಸ್ಟಿಗೆ ಲಾಕ್ ಮಾಡೋದಿದ್ರೆ ಈ ತರ ರಫು ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ರಿವರ್ಸ್ ಕೂಡ ಆಗುತ್ತೆ. ಇದ್ರೊಳಗಡೆ ಪ್ರೆಷರ್ ಪುಟ್ ಎತ್ತಿದ್ದು ಏನೋ ಅವಶ್ಯಕತೆನೇ ಇರೋದಿಲ್ಲ. ಇದೇ ತರನ ಈ ತರ ಇರುತ್ತೆ ನೋಡಿ ಸ್ನೇಹಿತರೆ. ಇದು ಎಕ್ದಮ್ ಸ್ಟಿಚಸ್ ನೋಡಿ ಸ್ನೇಹಿತರೆ ಎಷ್ಟು ನೀಟ್ ಆಗಿದೆ ಅಂತ ಹೇಳ್ಬಿಟ್ಟು. ಮತ್ತೆ ಅದೇ ತರನಾಗಿ ಬಿ ಸಿ ಇಟ್ಟು ಕೂಡ ಅದ್ರ ಲಾಂಗ್ ಸ್ಟಿಚಸ್ ಬರುತ್ತೆ. ಮತ್ತೆ ಇನ್ನೊಂದು ಸಿಂಪಲ್ ಆಗಿ ತೋರಿಸ್ತೀನಿ. ಇವಾಗ ಡಿ ಇಟ್ರೆ ಏನಾಗುತ್ತಂತ, ಡಿ ಅಥವಾ ಇ ಜಿಗ್ಜಾಗ್ ಆಗುತ್ತೆ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಇಲ್ಲಿ ಡಿ ಆಪ್ಷನ್ಗೆ ನೀಟ್ ಆಗಿದೆ ನೋಡಿ ಸ್ನೇಹಿತರೆ. ಇದೇ ತರನಾಗಿ ನೀವು ಯಾವುದೇ ಆಪ್ರೇಟ್ ಕೂಡ ಮಾಡ್ಬೋದು ಸ್ನೇಹಿತರೆ. ಇದರೊಳಗಡೆ ಕೂಡ ಶಾರ್ಟ್ಕಟ್ ಆಗಿ ಸಿಂಪಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಏನಾದರೂ ಡೌಟ್ ಇದ್ರೆ ಫೋನ್ ಮಾಡಿ ಸ್ನೇಹಿತರೆ. ನಿಮ್ಗೆ ಇದ್ರ ಆ ನಂತರ ಇದ್ರ ಮೇಲ್ಗಡೆ ವರ್ಕ್ ಆದ ನಂತರ ಇದ್ರೊಳಗಡೆ ಕವರ್ ಕೂಡ ಇದೆ ಸ್ನೇಹಿತರೆ. ಕವರ್ ಕೂಡ ಹಾಕೋದನ್ನು ತೋರಿಸ್ತೀನಿ. ಈ ತರ ಕವರ್ ಇದೆ ಸ್ನೇಹಿತರೆ, ಏನೋ ಗಲೀಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಆ ನಂತರ ಕೆಲಸ ಮುಗಿದ ನಂತರ ಈ ತರ ಕವರ್ ಕೂಡ ಹಾಕ್ಬೋದು ಸ್ನೇಹಿತರೆ.
ಏನು ಕಾಣಿಸ್ತಾ ಇದೆಯಲ್ಲ, ಈ ತರ ಕವರ್ ಕೂಡ ಹಾಕ್ಬೋದು ಸ್ನೇಹಿತರೆ. ಕಂಪ್ನಿಯಿಂದಾನೇ ಕೊಟ್ಟಿರ್ತಾರೆ ಈ ಕವರ್ ಕೂಡ. ಈ ತರ ಹಾಕೋದಕ್ಕೆ ತೆಗಿಲಿಕ್ಕೆ ಈಜಿ ಆಗುತ್ತೆ ಸ್ನೇಹಿತರೆ. ಯಾರಿಗಾದ್ರೂ ಮಿಷನ್ ಬೇಕಾದ್ರೆ ಫೋನ್ ಮಾಡಿ ಸ್ನೇಹಿತರೆ, ನಿಮ್ಗೆ ಹೋಮ್ ಡೆಲಿವರಿ ಕೊಡ್ತೀವಿ, ಹೋಮ್ ಸರ್ವಿಸ್ ಇರುತ್ತೆ, ಮತ್ತೆ EMI ಫೆಸಿಲಿಟಿ ಕೂಡ ಇರುತ್ತೆ. ರಾಕೇಶ್ ಎಂಟರ್ಪ್ರೈಸ್, ಓಲ್ಡ್ ಗೌರ್ಮೆಂಟ್ ಹಾಸ್ಪಿಟಲ್ ರೋಡ್, ಮುದ್ದೇಬೇಳ ಸ್ನೇಹಿತರೆ. ಥ್ಯಾಂಕ್ ಯು.